ಇನ್ನು ಸಚಿವ ಸ್ಥಾನ ಸಿಗದೆ ಸಿಟ್ಟಾಗಿದ್ದಂತಹ ಎಂಸಿ ಸುಧಾಕರ್ ಈಗ ಕೂಲ್ ಆಗಿದ್ದಾರೆ. ಆಗಿದ್ದಾಗಿದೆ, ಬದಲಾವಣೆ ಮಾಡೋದಕ್ಕೆ ಈಗ ಆಗಲ್ಲ. ಸಿಎಂ ಭೇಟಿಯ ಬಳಿಕ ಮಾಜಿ ಸಚಿವ ಎಂಸಿ ಸುಧಾಕರ್ ಅವರ ಹೇಳಿಕೆ ಇದೆ. ಪಕ್ಷದ ಒಳಿತಿಗಾಗಿ ನಾವು ಒಗ್ಗಟ್ಟಿನಿಂದ ಹೋಗಬೇಕು. ಪಕ್ಷದ ತೀರ್ಮಾನಕ್ಕೆ ಬದ್ಧ. ಸಿಎಂ ಮುಕ್ತವಾಗಿ ಮಾತನಾಡಿದ್ರು. ಬೇಸರದಲ್ಲಿ ನಾನು ಮಾತನಾಡಿದ್ದು ನಿಜ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ನಂತರ ಅವರು ಮಾತನಾಡಿದರು. ಸಿಸಿಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದ್ರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ರೆ ಮಾತ್ರ ನಾವು ಇರುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತೊಂದು ಎಷ್ಟೇ ಇರಲಿ, ಆದರೆ ಪಕ್ಷ ಅಂತ ಒಂದು ನಾವು ಸಿದ್ಧಾಂತದ ಮೇಲೆ ನಂಬಿಕೊಂಡು ಬಂದ ಮೇಲೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಆಂತರಿಕ ಸಮಸ್ಯೆಗಳಿರ್ತವೆ. ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಆಂತರಿಕವಾಗಿ ಮಾತಾಡುವಂಥದ್ದಿದೆ. ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಅದರಿಂದ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾವು ಏನು ಅದನ್ನ ಹಿಂದೆ ಬಿಟ್ಟು ಈಗ ಎಲ್ಲರಿಗೂ ಅವಕಾಶ ಇರಬೇಕು. ಈಗ ಬಹಳಷ್ಟು ಜನ ಹಿರಿಯರಿದ್ದಾರೆ, ಎಲ್ಲರಿಗೂ ಅವಕಾಶ ಕೊಡಬೇಕು. ಆ ಕಾರಣದಿಂದ ಈ ತರ ಆಗಿದೆ ಅಂತ. ಇನ್ನು ಸಚಿವ ಸ್ಥಾನ ಸಿಗದೆ ಸಿಟ್ಟಾಗಿದ್ದಂತಹ ಎಂಸಿ ಸುಧಾಕರ್ ಈಗ ಕೂಲ್ ಆಗಿದ್ದಾರೆ. ಆಗಿದ್ದಾಗಿದೆ, ಬದಲಾವಣೆ ಮಾಡೋದಕ್ಕೆ ಈಗ ಆಗಲ್ಲ. ಸಿಎಂ ಭೇಟಿಯ ಬಳಿಕ ಮಾಜಿ ಸಚಿವ ಎಂಸಿ ಸುಧಾಕರ್ ಅವರ ಹೇಳಿಕೆ ಇದೆ. ಪಕ್ಷದ ಒಳಿತಿಗಾಗಿ ನಾವು ಒಗ್ಗಟ್ಟಿನಿಂದ ಹೋಗಬೇಕು. ಪಕ್ಷದ ತೀರ್ಮಾನಕ್ಕೆ ಬದ್ಧ. ಸಿಎಂ ಮುಕ್ತವಾಗಿ ಮಾತನಾಡಿದ್ರು. ಬೇಸರದಲ್ಲಿ ನಾನು ಮಾತನಾಡಿದ್ದು ನಿಜ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ನಂತರ ಅವರು ಮಾತನಾಡಿದರು. ಸಿಸಿಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದ್ರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ರೆ ಮಾತ್ರ ನಾವು ಇರುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ನಮ್ಮ ವೈಯಕ್ತಿಕ ವರ್ಚಸ್ಸು ಮತ್ತೊಂದು ಎಷ್ಟೇ ಇರಲಿ, ಆದರೆ ಪಕ್ಷ ಅಂತ ಒಂದು ನಾವು ಸಿದ್ಧಾಂತದ ಮೇಲೆ ನಂಬಿಕೊಂಡು ಬಂದ ಮೇಲೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಆಂತರಿಕ ಸಮಸ್ಯೆಗಳಿರ್ತವೆ. ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಆಂತರಿಕವಾಗಿ ಮಾತಾಡುವಂಥದ್ದಿದೆ. ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಅದರಿಂದ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾವು ಏನು ಅದನ್ನ ಹಿಂದೆ ಬಿಟ್ಟು ಈಗ ಎಲ್ಲರಿಗೂ ಅವಕಾಶ ಇರಬೇಕು. ಈಗ ಬಹಳಷ್ಟು ಜನ ಹಿರಿಯರಿದ್ದಾರೆ, ಎಲ್ಲರಿಗೂ ಅವಕಾಶ ಕೊಡಬೇಕು. ಆ ಕಾರಣದಿಂದ ಈ ತರ ಆಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.